ಮಾತನಾಡಲಿಕ್ಕೆ ಹಿಂದೂ ಮುಖಂಡರಾದಂತಹ ಭರತ್ ಶೆಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ನಮಸ್ತೆ ಮೇಡಮ್. ಸರ್, ಈಗ ಎಷ್ಟೋ ಸಮಸ್ಯೆಗಳು ಭಾರತ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಬೆಂಗಳೂರಿನಲ್ಲೇ ರಸ್ತೆಗೊಂದು ಸಮಸ್ಯೆಗಳಿದಾವೆ, ರೋಡ್ಗೊಂದು ಸಮಸ್ಯೆಗಳಿದಾವೆ. ಅದನ್ನ ಬಗೆಹರಿಸೋದಕ್ಕೆ ಸರ್ಕಾರ ನೋಡ್ತಾನೆ ಇಲ್ಲ. ಆ ಸಮಸ್ಯೆಗಳ ಬಗ್ಗೆ ಜನರಿಂದ ಸರ್ಕಾರ, ಸರ್ಕಾರದಿಂದ ಜನ ಅಲ್ಲ. ಆದ್ರೆ RSS ಈಗ ಅವ್ರಿಗೊಂದು ದೊಡ್ಡ ವಿಚಾರ ಆಗ್ಬಿಟ್ಟಿದೆ. ಬ್ಯಾನ್ ಮಾಡ್ಬೇಕು ಅಂತ ಸಾಕಷ್ಟು ಸರ್ಕಸ್ ಮಾಡಿದ್ರು, ಅದ್ಯಾವುದು ಕೂಡ ಆಗಿಲ್ಲ. ಈಗ ನಾನಾ ಕಸರತ್ತನ್ನ ಮಾಡ್ತಾ ಇದ್ದಾರೆ RSS ನ ಕಟ್ ಹಾಕೋದಿಕ್ಕೆ. ನೋಡ್ರಿ, ಹಗಲ್ ಕನಸು ಕಾಣುವಂತ ವ್ಯಕ್ತಿಗಳು ಯಾರು ಇದ್ರೆ ಅದು ಪ್ರಿಯಾಂಕಾ ಖರ್ಗೆ ಅಂತ ನೇರವಾಗಿ ಹೇಳಿಕ್ ಬಯಸ್ತೇನೆ. ಇವತ್ತು ಒಂದು 30,000 ಜನ ಯುವಕರಿಗೆ ಒಂದು ಉದ್ಯೋಗ ದೊರಕುವಂತ ಒಂದು ಗೂಗಲ್ ತಂತ್ರಜ್ಞಾನ ಒಳಗೊಂಡಂತ ಒಂದು ಸಂಸ್ಥೆ ಇವತ್ತು ಕರ್ನಾಟಕಕ್ಕೆ ಬರಬೇಕಿತ್ತು. ತಾನು ಸಚಿವನಾಗಿ ಮಾಡಬೇಕಾಗಿದ್ದ ಕೆಲಸನ ಬಿಟ್ಟು ಇವತ್ತು ಯಾವುದೋ ಒಂದು ನನ್ನ ದೇಶದ ಒಂದು ರಕ್ಷಣೆಗೆ ಬದ್ಧ ಆಗಿರುವಂತ ಒಂದು RSS ನ ಬ್ಯಾನ್ ಮಾಡ್ತೀನಿ, ಅದು ಚಟುವಟಿಕೆನ ಮಟ್ಟು ಹಾಕ್ತೀನಿ ಅಂತ ಹೋಗ್ತಾರಲ್ವಾ, ಇಂತ ಅಂದ ಒಂದು ಏನೇನ್ಬೋದು ಅಂದ್ರೆ ಇವರು ತಂದೆಯ ನೆರಳಿನಲ್ಲಿ ಬಂದಿರುವಂತ ಒಬ್ಬ ರಾಜಕಾರಣಿ. ಅವ್ರಿಗೆ ಮೂಲ ದೇಶದ ಒಂದು ಅರಿವಿಲ್ಲ, ದೇಶದ ಸಂಸ್ಕೃತಿನ ಯಾವ ರೀತಿ ಉಳಿಸ್ಬೇಕು ಅನ್ನೋದು ಗೊತ್ತಿಲ್ಲ. ರಾಜಕೀಯಕ್ಕೆ ಬಂದ್ಮೇಲೆ ತನ್ನ ಕೆಲಸ ಏನು, ತನ್ನ ವ್ಯಾಪ್ತಿಯಲ್ಲಿ ಬರುವಂತದ್ದು ಏನು, ಈ ಉದ್ಯೋಗದ ಸೃಷ್ಟಿ ಮಾಡಬೇಕು, ರಾಜ್ಯದಲ್ಲಿ ಆಗ್ತಿರುವಂತ ಅನಾಚಾರಗಳು, ಭ್ರಷ್ಟಾಚಾರಗಳು, ಇವುಗಳನ್ನ ಕಡಿವಾಣ ಹಾಕೋದ್ ಬಿಟ್ಟು RSS ಮಾಡ್ತಿರುವಂತ ದೇಶಭಕ್ತ ಕೆಲಸಗಳನ್ನ ತಡೆ ಹಿಡಿತೀನಿ, ದೇಶಾಭಿಮಾನ ತಡೆ ಹಿಡಿತೀನಿ ಅಂತ ಹೊರಟಿದಿರಲ್ಲ, ಇಂಥ ಒಂದು ಅವಿವೇಕಿಗಳಿಗೆ ನಾನು ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ನೋಡಿ, ರಾಷ್ಟ್ರೀಯ ಸ್ವಯಂ ಸೇವಕರ ಸಂಘ ಅಂದ್ರೆ ಇದು ನಾವು ಸ್ವಯಂ ಕೃತವಾಗಿ ನಾವು ದೇಶ ಸೇವೆ ಮಾಡಕ್ ಹೋಗೋದು, ಭಾರತಾಂಬೆಯ ಸೇವೆ ಮಾಡಕ್ ಹೊರಟಿರುವಂತ ಒಂದು ಕಾಯಕಕ್ಕೆ ಮುಂದಾಗುವಂತ ಒಂದು ಸಂಸ್ಥೆ. ಇಲ್ಲಿ ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಆಗಿ ನಾನು ಮಾಡ್ತೀನಿ ಅಂತ ಒಂದು ಅಪ್ಲಿಕೇಶನ್ ಹಾಕೊಂಡು ಹೋಗೋದ್ರಿಂದ ಸ್ವಯಂ ಪ್ರೇರಿತವಾಗಿ ನಮ್ಮನ್ನ ನಾವು ದೇಶದ ಒಂದು ಸೇವೆಗೆ ತೊಡಗಿಸುವಂತ ಒಂದು ಸಂಸ್ಥೆ. ನಮ್ಮನ್ನ ನಾವು ಸೇವೆಗೆ ತೊಡಗಿಸ್ಬೇಕಂದ್ರೆ ಇವ್ರದ್ದು ಪರ್ಮಿಷನ್ ತಗೋಬೇಕಾ ಮೇಡಮ್? ಈ ಪ್ರಿಯಾಂಕಾ ಖರ್ಗೆಯಿಂದ ನಾವು ಪರ್ಮಿಷನ್ ತಗೋಬೇಕಾ, ಅಲ್ಲ ಕಾಂಗ್ರೆಸ್ ಸರ್ಕಾರದಿಂದ ನಾವು ಪರ್ಮಿಷನ್ ತಗೋಬೇಕಾ? ನನ್ನ ತಾಯಿಯ ಸೇವೆ ಮಾಡಕ್ಕೆ ನಾನು ಬಂದಿರೋದು, ಯಾವ ಒಂದು ದೊಡ್ಡ ನಾಯಕನ ಅಪ್ಪನೇ ನನಗ್ ಬೇಡ. ನನ್ನ ದೇಶದ ಸೇವೆ ನಾನು ಮಾಡಕ್ಕೆ ಬದ್ಧನೇ ಇರ್ತೀನಿ. ನಾನು ಯಾವಾಗ್ಲೂ RSS ನ ಸ್ವಯಂ ಸೇವಕನಾಗಿರ್ತೀನಿ. ಅದೇ ಒಂದು ತತ್ವ ಸಿದ್ಧಾಂತಗಳನ್ನ ಇಟ್ಕೊಂಡು ಬಂದಿರುವಂತ RSS ಇವತ್ತು ದೇಶದಲ್ಲಿ ಒಂದು ದುಷ್ಟಶಕ್ತಿನ ತಡೆಯುವಲ್ಲಿ ಒಂದು ಮುಂದೆ ಹೆಜ್ಜೆ ಇಟ್ಟಿದೆ. ಇವತ್ತು ಎಷ್ಟೋ ಭಯೋತ್ಪಾದಕರು ಈ RSS ಒಂದು ತಂಡ, ದೇಶ ಕಾಯುವ ದೇಶ ಪ್ರೇಮಿಗಳು ದೇಶನ ಕಾಯಕ್ಕೆ ಬದ್ಧವಾಗಿ ಒಂದು ಒಂಟಿ ಕಾಲಲ್ಲಿ ನಿಂತಿದ್ದಾರೆ ಅಂತ ಒಂದು ಸಂದೇಶ ರವಾನೆ ಆಗಿ ಎಷ್ಟೋ ಇವತ್ತು ದೇಶ ದ್ರೋಹಿಗಳು ಒಂಥರ ಭಯಭೀತರಾಗಿದ್ದಾರೆ. ಹಾಗಾಗಿ RSS ನ ಕಂಡ್ರೆ, ದೇಶ ಪ್ರೇಮಿಗಳನ್ನ ಕಂಡ್ರೆ ಭಯೋತ್ಪಾದಕರಿಗೆ ಭಯ ಆಗ್ತಿತ್ತು. ಅದ್ ಯಾಕೆ ಇವತ್ತು ಕಾಂಗ್ರೆಸ್ ಮನಸ್ಥಿತಿ ಇರುವಂತ ನಾಯಕರಿಗೆ ಭಯ ಆಗಿದೆ ಅನ್ನೋದು ಗೊತ್ತಾಗಿಲ್ಲ. ಹಾಗೆ ಪ್ರಿಯಾಂಕಾ ಖರ್ಗೆ ಅವರಿಗೂ ಒಂದು ಸಂದೇಶ, ನಮ್ಮ ಮಾಧ್ಯಮದ ಮುಖಾಂತರ ಒಂದು ಸಂದೇಶ ಹೇಳಲಿಕ್ಕೆ ಬಯಸ್ತೇನೆ. ರಾಜ್ಯದಲ್ಲಿ ಇರುವಂತಹ ಭ್ರಷ್ಟಾಚಾರಗಳು, ಮಹಿಳೆಯರಿಗೆ ಇವತ್ತು ದೀಪಾವಳಿ ಬಂತು, ಅದು ಏನು ಫ್ರೀ ಸ್ಕೀಮ್ ಅಂತ ಕೊಟ್ಟಿದ್ರಿ, ಅವುಗಳನ್ನ ರಿಲೀಸ್ ಮಾಡ್ರಿ. ಒಂದು ಏನು ಮಹಿಳಾ ಮತ್ತು ಸಂಬಂಧಪಟ್ಟ ಇವತ್ತು ಎಷ್ಟೋ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರಗಳಾಗ್ತಿದೆ, ಕೊಲೆಗಳಾಗ್ತಿದೆ, ದರೋಡೆಗಳಾಗ್ತಿದೆ, ಇವುಗಳ ಬಗ್ಗೆ ಇದ್ ಮಾಡ್ರಿ, ಕಾನೂನು ತನ್ರಿ. ಅದು ಬಿಟ್ಟು ದೇಶ ಸೇವೆ ಮಾಡುವಂತ ಕಾರ್ಯಕರ್ತನ ನೀವು ತಡೆಯಕ್ ಹೋಗ್ಬಿಡ್ರಿ, ಅದು ನಿಮ್ಮಿಂದ ಆಗದಿರೋಂತ ಕೆಲಸ. ನೀವು ಅಂತ ಕೃತ್ಯಕ್ಕೆ ಯಾವುದೇ ಕೆಲಸಕ್ಕೂ ಕೈ ಹಾಕ್ಬೇಡಿ ಅಂತ ತಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಸಲಹೆ ಕೊಡಲಿಕ್ಕೆ ಬಯಸ್ತೇನೆ ಮೇಡಮ್. ಸರ್, ಈಗ ಯಾವ ರೀತಿ ಆಗ್ಬಿಟ್ಟಿದೆ ಅಂತ ಅಂದ್ರೆ, ಈಗ ಎಷ್ಟೆಲ್ಲ ಸಮಸ್ಯೆಗಳಿದಾವೆ ಅದೆಲ್ಲವನ್ನು ಕೂಡ ಪರಿಹರಿಸುವ ಕೆಲಸವನ್ನ ಸರ್ಕಾರ ಮಾಡಬೇಕು. ಈಗ ಎಷ್ಟೆಲ್ಲ ಪ್ರಾಬ್ಲಮ್ಸ್ ಇದಾವೆ ಅದೆಲ್ಲವನ್ನು ಕೂಡ ಪರಿಹರಿಸ್ದೆ ಅದನ್ನ ಮುಚ್ಚಾಕೋದಿಕ್ಕೆ RSS ವಿಚಾರವನ್ನ ಮುನ್ನೆಲೆಗೆ ತಂದಿದ್ದಾರೆ, ಡೈವರ್ಟ್ ಮಾಡ್ತಿದ್ದಾರೆ ಅಂತ ಸಾರ್ವಜನಿಕರಿಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸರ್, ಖಂಡಿತ ಮೇಡಮ್, 100ಕ್ಕೆ 100 ಸತ್ಯ. ಇವತ್ತು ನೋಡಿ, ಎ ಖಾತ ಮತ್ತೆ ಬಿ ಖಾತಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಲ್ಲಿ OC ಮತ್ತೆ CC ಇಲ್ಲದೆ ಯಾವುದೇ ರೀತಿಯ ಕರೆಂಟ್ಗಳನ್ನ ಕೊಡಲ್ಲ, ಮತ್ತೆ ನೀರುಗಳ ಸೌಲಭ್ಯನ ಕೊಡಲ್ಲ ಅಂತ ತಡೆ ಹಿಡಿದ್ರು. ಆದ್ರೆ ಏಕಾಏಕಿ ಇವತ್ತು ಬಿಜೆಪಿ ಕಾಂಗ್ರೆಸ್ ದೀಪಾವಳಿ ಬಂಪರ್ ಆಫರ್ ಅಂತೇಳಿ ಜನರನ್ನ ಯಾವ ರೀತಿ ಯಾಮಾರಿಸಿದಾರೆ ಅಂದ್ರೆ, ಒಬ್ಬ ಬಿ ಖಾತಾ ಹೊಂದಿರುವಂತ ಖಾತೆದಾರನು ಅವನು ಯಾವುದೇ ಎಲ್ಲಾ ರೀತಿಯ ಟ್ಯಾಕ್ಸ್ ಗಳನ್ನ ಸರ್ಕಾರಕ್ಕೆ ಕಟ್ಟಿರ್ತಾನೆ. ಈಗ ಅದನ್ನ ಮತ್ತೆ ಎ ಖಾತಾ ಮಾಡಕ್ಕೆ ನಿಮಗೆ 100 ದಿನ ಅವಧಿ ಕೊಡ್ತೀವಿ ಅಂತೇಳಿ ದಾರಿ ತಪ್ಪಿಸ್ತಿದ್ದಾರೆ. ಅದರಲ್ಲೂ ಅಷ್ಟೇ ಎಷ್ಟೋ ಸಾವಿರ ಕೋಟಿ ಸ್ಕ್ಯಾಮ್ಗಳಾಗ್ತಿದೆ. ಅದೇ ಅಲ್ಲದೆ ಬಡವ್ರನ್ನ ಒಂದು ಚಿತ್ರಹಿಂಸೆ ಕೊಡುವಂತ ಸ್ಕೀಮ್ ಅದು ಇವತ್ತು ಬಿ ಖಾತಾಯಿಂದ ಎ ಖಾತಾಕ್ಕೆ ಏನು ಮಾರ್ಪಾಡು ಮಾಡ್ತಿರಲ್ಲ, ಈ ಬರೀ 100 ದಿನ ಕೊಟ್ಟು ಸ್ಕೀಮ್ ನ ಪ್ರಾರಂಭ ಮಾಡಿದ್ದಾರೆ. ಅದಲ್ಲದೆ ಈಗ ಮತ್ತೆ ಸಮೀಕ್ಷೆ ಅಂತ ಹೊರಟಿದ್ದಾರೆ. ಅದರಲ್ಲಿ ತಲೆನೂ ಇಲ್ಲ ಬುಡನೂ ಇಲ್ಲ ಅಂತ ಸಮೀಕ್ಷೆ. ಅದು ನಿಮ್ಮನೇಲಿ ಚಿನ್ನ ಎಷ್ಟಿದೆ, ನಿಮ್ಮನೆ ಒಡವೆ ಎಷ್ಟಿದೆ, ನಿಮ್ಮನೇಲಿ ಎಷ್ಟು ಕಾರ್ಗಳಿದೆ, ಇವೆಲ್ಲವನ್ನು ತಗೊಂಡು ಒಂದು ಜನಸಾಮಾನ್ಯರ ಎಲ್ಲಾ ಡಾಟಾಗಳನ್ನ ಈ ಸೈಬರ್ ಕ್ರೈಮಿಗೆ ಕೊಡುವಂತ ಸಿಸ್ಟಮ್ ತಂದಿಟ್ಟಿದ್ದಾರೆ ಈ ಜನಗಣತಿ ಇದರಲ್ಲಿ. ಅದ್ರ ಜೊತೆಗೆ ಇವತ್ತು ರಸ್ತೆ ಗುಂಡಿಗಳು, ಎಂತ IT-BT ಕಂಪನಿಗಳು ರಾಜ್ಯನ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗ್ತಿದೆ. ಇವೆಲ್ಲವೂ ಅಷ್ಟೇ ನೀವು ಹೇಳ್ದಂಗೆ ಸರ್ಕಾರಿ ತನ್ನ ಒಂದು ಕಾರ್ಯವೈಫಲ್ಯವನ್ನು ಮರೆಮಾಚಕ್ಕೆ ಇವತ್ತು RSS ನ ಹೆಸರನ್ನ ಮುಂದೆ ತಂದು
ಇವರು ಜನರನ್ನ ದಾರಿ ತಪ್ಪಿಸ್ತಿದ್ದಾರೆ, ದಿಕ್ ತಪ್ಪಿಸುವಂತ ಕೆಲಸಗಳಾಗ್ತಿದೆ. ಇದಕ್ಕೆ ಕಡಿವಾಣ ಸಾರ್ವಜನಿಕರಾಗಿ ಮತ್ತೆ ತಮ್ಮ ಮಾಧ್ಯಮದವರಾಗಿ ಇದನ್ನ ಕಡಿವಾಣ ಮಾಧ್ಯಮದವರೇ ಹೆಚ್ಚೆಚ್ಚಾಗಿ ಕಾಂಗ್ರೆಸ್ನ ಚೀಮಾರಿ ಹಾಕುವ ಮುಖಾಂತರ ನೀವು ಅವ್ರನ್ನ ತಿದ್ದುವಂತ ಕೆಲಸಗಳಾಗ್ಬೇಕು ಮೇಡಮ್. ಸರ್, ಈಗ ಇವರು ಕಾಂಗ್ರೆಸ್ ಸರ್ಕಾರ ಈಗ ಏನು ಅಧಿಕಾರದಲ್ಲಿದೆ, ಅಧಿಕಾರಕ್ಕೆ ಬರುವ ಮುನ್ನವೇ ಒಂದು ಪ್ರಣಾಳಿಕೆ ಅಂತ ಸಿದ್ಧಪಡಿಸ್ತಾರೆ. ಪ್ರತಿಯೊಂದು ಪಕ್ಷದವರು ಕೂಡ ಪ್ರಣಾಳಿಕೆನ ಇಟ್ಕೊಂಡೆ ಅಧಿಕಾರಕ್ಕೆ ಬರೋದು, ಕೆಲವೊಂದಿಷ್ಟು ಸಿದ್ಧಾಂತಗಳನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ. ಆದ್ರೆ ಪ್ರಾರಂಭದಲ್ಲೇ ಹೇಳ್ಬಿಟ್ಟಿದ್ರು RSS ನ ನಾವು ಬ್ಯಾನ್ ಮಾಡ್ತೀವಿ ಅಧಿಕಾರಕ್ಕೆ ಬಂದಾಕ್ಷಣ ಅಂತ. ಈಗ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಅದೊಂದೇ ಕಾರಣಕ್ಕೆ ಬ್ಯಾನ್ ಮಾಡ್ಬೇಕು ಅಂತ ಮೊದಲು ಏನ್ ಹೇಳಿದ್ರಲ್ಲ, ಅದಕ್ಕೋಸ್ಕರನೇ ಈ ರೀತಿಯ ದ್ವೇಷ ರಾಜಕಾರಣ ಮಾಡ್ತಾ ಇದ್ದಾರಾ ಅಂತ. ಅಲ್ಲ, ಎಂತ ಮೂರ್ಖರು ಮೇಡಮ್. ನೋಡಿ, RSS ಅನ್ನೋದು ಮೂಲ ಅದನ್ನ ಅರಿವೇ ಇಲ್ಲ ಅವ್ರಿಗೆ. RSS ಅನ್ನೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಇದು ಯಾರ ಒಂದು ಅಪ್ಪನ ಸ್ವತ್ತು ಅಲ್ಲ, ಯಾರೊಬ್ಬರ ತಂದೆಯ ನೆರಳಲ್ಲಿ ಬಂದು ಅಧಿಕಾರ ಪಡ್ಕೊಂಡು ಇವತ್ತು ಕೇಂದ್ರ ಮಟ್ಟದಲ್ಲಿ ದೊಡ್ಡ ಹೆಸರಿದೆ, ರಾಜ್ಯದಲ್ಲಿ ನಾನು ನೆಕ್ಸ್ಟ್ ಮುಂದುವರೆದ ದಿನಗಳಲ್ಲಿ ನಾನು CM ಆಗ್ಬೋದು ಅಂತ ಕನಸಿನ ಕಾಣ್ತಿದಾರಲ್ವಾ, ಇದನ್ನ ಅವರು ನಿಲ್ಲಿಸ್ಲಿ. ಯಾಕಂದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಅನ್ನೋದು ಸಂಘ ಅನ್ನೋದು ಯಾರ ಅಂಡರಲ್ಲೂ ಬರಲ್ಲ, ಯಾರ ಸೊತ್ತು ಕೂಡ ಅಲ್ಲ, ಈ ದೇಶದ ಸೊತ್ತು. ನಾವೆಲ್ಲ ಸ್ವಯಂ ಸೇವಕರು. ಸ್ವಯಂ ಸೇವಕ ನಮ್ಮ ಇಚ್ಛೆ ಅನುಸಾರವಾಗಿ ಬಂದು ಸೇವೆ ಮಾಡೋದು, ಭಾರತಾಂಬೆಯ ಸೇವೆ ಮಾಡ್ತಿರೋದು, ಈ ತಾಯಿ ಭೂಮಿ ತಾಯಿಗೆ ಸೇವೆಗೆ ಮುಡಿಪಾಗಿಡುವಂತ ಕಾರ್ಯಕರ್ತರು. ಅದನ್ನ ಅವ್ರಿಗೆ ಅರಿವು ಮೂಡಿಸ್ಬೇಕು ಮೇಡಮ್. ತಮ್ಮ ಮಾಧ್ಯಮದ ಮುಖಾಂತರ ಅವ್ರಿಗೆ ಈ ಒಂದು ಎಚ್ಚರಿಕೆ ಸಂದೇಶನ ಕೊಟ್ಟು ಅವ್ರಿಗೆ ಅರಿವು ಮೂಡಿಸ್ರಿ. ಜನರು ಜಾಗೃತರಾಗಿದ್ದಾರೆ. ನಿಮ್ಮಂತ ಒಂದು ಗುಲಾಮ ಪದ್ಧತಿಯಲ್ಲಿ ಇಲ್ಲ ಇವತ್ತು. ಎಲ್ರು ನಮ್ಮ ದೇಶ, ನಾಡು, ನುಡಿ, ದೇಶ ಅಂತ ಬಂದಾಗ ವಾಲಂಟರಿ ಆಗಿ ಬಂದು ಸೇವೆ ಮಾಡಕ್ಕೆ ಮುಂದಾಗಿದೀವಿ ಅನ್ನೋದು ಒಂದು ಸ್ಪಷ್ಟ ನಿಲುವು ಇದೆ RSSಗೆ. RSS ಅಲ್ಲ, RSS ನ ನಂಬುವಂತ ಕಾರ್ಯಕರ್ತರಿಗೆ ಸ್ಪಷ್ಟ ನಿಲುವಿದೆ. ಇದು ನನ್ನ ದೇಶ, ಇದು ನನ್ನ ರಾಜ್ಯ, ಇದು ನನ್ನ ಭೂಮಿ ಅನ್ನೋದು ಅರಿವಿದೆ ಮೇಡಮ್. ಸರ್, ಈಗ ಹಿಂದೂ ವಿರೋಧಿ ಕಾಂಗ್ರೆಸ್ ಅಂತ ಎಷ್ಟೋ ಜನ ಈಗ BJP ಅವರೆಲ್ಲರೂ ಕೂಡ ಆರೋಪವನ್ನ ಮಾಡ್ತಾ ಇದ್ರು, ಕೆಲವೊಂದಿಷ್ಟು ಹಿಂದೂಗಳು ಕೂಡ ಆರೋಪವನ್ನ ಮಾಡ್ತಾ ಇದ್ರು. ಈ ನಡುವೆ ಈ ರೀತಿಯಾಗಿ RSS ವಿರುದ್ಧವಾಗಿ ಈಗ ಏನು ನಿರ್ಧಾರಗಳು ಮಾಡ್ತಾ ಇದ್ದಾರೆ, ಅದೆಲ್ಲವೂ ಕೂಡ ಬೇಕಿತ್ತ, ಅವಶ್ಯಕತೆ ಇತ್ತ ಸರ್ಕಾರಕ್ಕೆ ಅಂತ? ಆದ್ರೆ ಜನಸಾಮಾನ್ಯರು ನೋಡಿ, ಯಾವ್ದೋ ಫ್ರೀ ಸ್ಕೀಮ್ ಕೊಡ್ತಾರೆ ಅಂತ ಪಕ್ಷಕ್ಕೆ ವೋಟ್ ಹಾಕಿ ಇವತ್ತೆಲ್ಲ ಅನುಭವಿಸ್ತಿದ್ದಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಅವ್ರಿಗೆಲ್ಲ ಅರಿವಾಗಿರುತ್ತೆ. ಸಾಮಾನ್ಯ ಜನರು ಇವತ್ತು ಎಚ್ಚೆತ್ಕೋಬೇಕು. ನೋಡಿ, ನಿಮ್ಮ ಈ ಫ್ರೀ ಸ್ಕೀಮ್ಗೋಸ್ಕರ, ಗುಲಾಮ ಪದ್ಧತಿಗೋಸ್ಕರ ತನ್ನ ಒಂದು ಅಮೂಲ್ಯವಾದ ಮತಗಳನ್ನ ಮಾರ್ಕೊಂಡ್ರಲ್ಲ, ದೇಶನ ಇವತ್ತು ವಿಭಜನೆ ಮಾಡಕ್ ಕೊಟ್ಟಿದ್ದಾರೆ. ಇವತ್ತು ಏನು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂದ್ರೆ ಇವ್ರು ಮಾತ್ರ ಕಾಂಗ್ರೆಸ್ ಸರ್ಕಾರ, ರಾಜ್ಯದಲ್ಲಿರುವಂತ ಕಾಂಗ್ರೆಸ್ ಸರ್ಕಾರ ಸಾಬ್ರಕ ಸಾಥ್ ಸಾಬ್ರಕ ವಿಕಾಸ್ ಅನ್ಕೊಂಡಿದ್ದಾರೆ. ಅಂದ್ರೆ ಹಿಂದೂಗಳನ್ನ ಒಂದು ಗಣೇಶ ಹಬ್ಬ ಬಂದ್ರು ನಿರ್ಬಂಧನೆ ಹಾಕೋದು, ದೀಪಾವಳಿ ಬಂದ್ರೆ ನಿರ್ಬಂಧನೆ ಹಾಕೋದು, ಸಾರ್ವಜನಿಕ ಸ್ಥಳಗಳಲ್ಲಿ ಬರೀ ಹಿಂದೂಗಳು ಮಾತ್ರ ಆಚರಣೆಗಳು, ಯಾವುದೇ ಒಂದು ಹಬ್ಬ ಹರಿದಿನಗಳು ಬಂದ್ರೆ ನಿರ್ಬಂಧನೆ ಇರುವಂತದ್ದು. ಆದ್ರೆ ಶುಕ್ರವಾರಗಳು ಬಂದ್ರೆ ಸಾರ್ವಜನಿಕವಾಗಿ ರಸ್ತೆಗಳಲ್ಲಿ ಒಂದು ನಮಾಜ್ಗಳು ನಡೀತಿದೆ. ಕಾನೂನು ಉಲ್ಲಂಘನೆ ಮಾಡ್ಕೊಂಡು ಹೆಲ್ಮೆಟ್ ಇಲ್ಲದೆ 5 ಜನ 6 ಜನ ಟೂ ವೀಲರ್ ಅಲ್ಲಿ ತೆರಳ್ತಾರೆ. ಅದನ್ನ ಯಾಕೆ ನಿರ್ಬಂಧನೆ ಹಾಕ್ತಿಲ್ಲ, ತಡೀತಿಲ್ಲ? ನೀವಂದ್ರೆ ಒಂದು ಕಣ್ಣಿಗೆ ಬೆಣ್ಣೆ, ಇನ್ನೊಂದು ಕಣ್ಣಿಗೆ ಒಂದು ಸುಣ್ಣ ಹಾಕುವಂತ ಕೆಲಸಗಳನ್ನ ಯಾಕೆ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಿದೆ ಅನ್ನೋದು ಜನಸಾಮಾನ್ಯರಿಗೂ ಅರಿವಾಗಬೇಕು. ಮತ್ತೆ ಒಂದು ಏನು ಇವತ್ತು ಮಾರಾಟ ಆಗಿರುವಂತ ಮತಗಳು ಏನು, ಆಮಿಷ ಒಡ್ಡಿ ಇವ್ರು ಏನು ಫ್ರೀ ಸ್ಕೀಮು ಇನ್ನೊಂದು ಮತ್ತೊಂದು ಅಂತ ಕೊಟ್ರಲ್ವಾ, ಇದಕ್ಕೆಲ್ಲ ಮಾರು ಹೋಗಿ ಜನ ತನ್ನ ಒಂದು ಅಸ್ತಿತ್ವನ ಮಾರ್ಕೊಂಡ್ರಲ್ಲ, ಅವ್ರಿಗೆ ಇವತ್ತು ಅರಿವಾಗ್ಬೇಕು. ದೇಶ ಮೊದಲು, ನಾವೆಲ್ಲವನ್ನು ನಮ್ಮ ತನನ ನಾವು ಯಾವತ್ತೂ ಬಿಟ್ಕೊಡ್ಬಾರ್ದಂತ ಇವಾಗ ಅರಿವು ಆಗ್ತಿದೆ ಸಾರ್ವಜನಿಕರಿಗೆ. ಸರ್, ಕೊನೆಯದಾಗಿ ಸರ್ಕಾರಕ್ಕೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಏನಾದ್ರು ಎಚ್ಚರಿಕೆ ಕೊಡ್ತೀರಾ ಅಥವಾ ಮನವಿ ಮಾಡ್ಕೋತೀರಾ? ಏನು ಹೇಳ್ತೀರಾ ಸರ್? ನೋಡಿ, ಜನಸಾಮಾನ್ಯರು ನಿಮ್ಮನ್ನ ಆರಿಸಿ ಕಳಿಸಿರೋದು, ಸರ್ಕಾರ ಆರಿಸಿ ಕಳಿಸಿರೋದು ಕಾಂಗ್ರೆಸ್ ಸರ್ಕಾರನ ಅಭಿವೃದ್ಧಿ ಮಾಡಬಹುದು ಅನ್ನೋ ಒಂದು ಚಿಂತನೆಯಿಂದ ನಿಮ್ಗೆ ವೋಟ್ ಹಾಕಿದ್ರು. ನೀವು ಫ್ರೀ ಸ್ಕೀಮ್ ಕೊಟ್ರಿ, ವೋಟ್ ಹಾಕಿದ್ರು. ಆದ್ರೆ ಇವತ್ತು ದುರಂತ ಏನು ಅಂದ್ರೆ, ನಿಮ್ಮ ಸ್ವಾರ್ಥಕ್ಕೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ ಒಂದು ತಂಡ ರಚನೆ ಆದ್ರೆ, ಇನ್ನೊಂದು ತಂಡ ನಾನು ಮುಖ್ಯಮಂತ್ರಿ ಸ್ಥಾನದಿಂದ ಯಾವ ರೀತಿ ಭದ್ರ ಆಗ್ಬೇಕು ಅನ್ನೋದು ಇನ್ನೊಂದು ತಂಡ ಡಿಸೈಡ್ ಆಗಿದೆ. ಹಾಗಾಗಿ ಇವರು ಕುರ್ಚಿ ಗಲಾಟೆಗಳನ್ನ ಬಿಟ್ಟು ಇವತ್ತು ರಾಜ್ಯದಲ್ಲಿ ಅನೇಕ ಒಂದು ತೊಂದರೆಗಳಿದೆ, ಅದನ್ನ ಬಗೆಹರಿಸಿ, ರಸ್ತೆಗಳನ್ನ ಸರಿ ಮಾಡ್ರಿ. ಇವತ್ತು ಎಷ್ಟೋ ಜೀವಗಳು ಬಲಿಯಾಗಿದ್ದಾವೆ. ಅವೆಲ್ಲ ಒಂದು ಅವ್ರಿಗೆ ಅವ್ರ ಜೀವನಕ್ಕೂ ಅವರು ಒಂದು ರೋಡ್ಗಳನ್ನ ರೆಡಿ ಮಾಡ್ರಿ. ಅದೇ ರೀತಿ ಒಂದು ಸಾಮಾನ್ಯ ಯುವಕರಿಗೆ ಒಂದು ಕೆಲಸ ಕೊಡಿಸೋ ನಿಟ್ಟಿನಲ್ಲಿ ಇವತ್ತು ಅಭಿವೃದ್ಧಿ ಮಾಡ್ರಿ, ರಾಜ್ಯನ ಅಭಿವೃದ್ಧಿ ಮಾಡಿ ಅಂತ ಒಂದು ಸಂದೇಶ ಹೇಳಲಿಕ್ಕೆ ಬಯಸ್ತೇನೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಅಷ್ಟು ಬೇಗ ನ್ಯೂಸ್ ಜೊತೆ ಮಾತನಾಡಿದ್ಕೆ.